भारत के आला तालीमी इदारे में ज़ात पात का फ़र्क एक तल्ख़ हकीकत रहा है जो अक्सर खामोशी से नज़रअंदाज कर दिया जाता था। लेकिन 17 जनवरी 2016 को तहक़ीक़ी तालिब इल्म रोहित वेमुला की ख़ुदकुशी ने न सिर्फ मुल्क बल्कि आलमी सतह पर भारतीय समाज के नाम नहाद सेक्युलर चेहरे को बेनकाब कर दिया। इसी वाक़े के बाद सुप्रीम कोर्ट को यूजीसी को ज़ात पात के फ़र्क के ख़िलाफ़ सख्त ज़ाब्ते बनाने की हिदायत देनी पड़ी। इसी तनाज़ुर में यूजीसी 2026 के ज़ाब्ते मुतारफ़ कराए गए जिनका मकसद तालीमी इदारों को ज़ात के फ़र्क के जहर से पाक करना है। लेकिन हालिया दिनों में इन ज़ाब्तों के ख़िलाफ़ एहतजाज और अवामी दबाव के बाद सुप्रीम कोर्ट की जानिब से इन पर रोक लगाना अफसोसनाक करार दिया जा रहा है। सीएम इब्राहिम ने कहा कि नए ज़ाब्तों के ख़िलाफ़ उठाए जाने वाले एतराज़ात बेबुनियाद और मफाद परस्ताना हैं। उनके मुताबिक ये कहना कि क़वानीन सिर्फ SC ST और OBC तक महदूद हैं दरअसल मुतासरा तबक़ात के तहफ़्फ़ुज़ को कमज़ोर करने की कोशिश है। उन्होंने वाज़ेह किया कि अगर कोई झूठे मुक़दमात दर्ज करता है तो अदालत का दरवाज़ा सबके लिए खुला है। सीएम इब्राहिम ने बताया कि यूजीसी 2012 की हिदायत सिर्फ मुशावरती थीं, इसी वजह से इंसाफ नहीं मिल सका। यूजीसी के आदाद व शुमार के मुताबिक ज़ात के फ़र्क से मुताल्लिक़ शिकायत में पिछले 5 बरसों में 118% से ज़ायद इजाफ़ा हुआ है। ख़ुदकुशी के मामलात भी दोगुने हो चुके हैं। उन्होंने कहा कि यूजीसी 2026 में सख्त तहक़ीक़ाती निज़ाम, 24 घंटे हेल्पलाइन, ऑनलाइन पोर्टल और इक्विटी कमेटीज़ शामिल हैं जो न सिर्फ पसमानदा तबक़ात बल्कि माज़ूर जिनसी अक़लियतों और फासिलाती तालीम के तलबा को भी तहफ़्फ़ुज़ फ़राहम करती हैं। सीएम इब्राहिम ने सुप्रीम कोर्ट से अपील की कि गलतफ़हमियों को दूर करते हुए यूजीसी 2026 पर आयद पाबंदी को हटाया जाए ताकि रोहित वेमुला जैसे सानहार दोबारा ना हों और डॉक्टर अम्बेडकर के ख्वाब के मुताबिक पसमानदा तबक़ात में आला तालीम के लिए एतमाद पैदा हो सके। ಭಾರತೀಯ ಮಂಡಲ್ ಕಮಿಷನ್ ಬಗ್ಗೆ ಒಂದು ವಿವಾದ ಈ ದೇಶದಲ್ಲಿ ಎದ್ದಿತ್ತು. ಇವತ್ತು ಅದೇ ಕಮಂಡಳದವರು UGC ಬಗ್ಗೆ ಒಂದು ವಿವಾದವನ್ನು ಎತ್ತಕ್ಕೆ ಹೊರಟಿದ್ದಾರೆ. ಈ UGC ಕಾನೂನು ಮಾರ್ಪಾಡಾಗಬೇಕು ಯಾವುದೇ ರಾಜಕೀಯ ಪಾರ್ಟಿಗಳು ಹೇಳಿದ್ದಲ್ಲ. ಖುದ್ದು ಸುಪ್ರೀಂ ಕೋರ್ಟು ತನ್ನ ಜಡ್ಜ್ಮೆಂಟ್ನಲ್ಲಿ ವೇಮಲ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಾಗ ಇದು ನಿಯಮಗಳು ಭಾರಿ ಸರಿ ಇಲ್ಲ, ಕಟ್ಟುಬದ್ಧವಾದಂಥ ಗೈಡ್ಲೈನ್ಸ್ಗಳನ್ನು ಮಾಡಿ ಅಂತೇಳಿ UGCಗೆ ಹೇಳಿದ ಮೇಲೆ UGC ಅವರು 1 ವರ್ಷದ ಹಿಂದೆ ಇದನ್ನು ಸಾರ್ವಜನಿಕರಿಗೆ ಚರ್ಚೆಗೆ ಬಿಡ್ತು. 1 ವರ್ಷಗಳ ಕಾಲ ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ, ವಿದ್ಯಾರ್ಥಿಗಳ ವಲಯದಲ್ಲಿ ಇದು ಚರ್ಚೆಯಾಗಿ ಕೊನೆಗೆ ಈ ನೋಟಿಫಿಕೇಷನ್ನ UGCಯನ್ನು ಮಾಡಿದ್ದಾರೆ. ಇವತ್ತು ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ರಲ್ಲಿ ಒಬ್ಬ SC STಗೆ, OBCಗೆ, ಮೈನಾರಿಟೀಸಿಗೆ ಈಗಾಗಲೇ 119 ಆತ್ಮಹತ್ಯೆಗಳಾಗಿದ್ದಾವೆ. ವೇಮಲ ಆದಮೇಲೆ 119 ಆತ್ಮಹತ್ಯೆಗಳಾಗಿದ್ದಾವೆ. ಯಾಕಾಯ್ತಿದು? ಅವ್ರು ಹೇಳ್ತಾರೆ ಮೇಲ್ಜಾತಿಯವರಿಗೆ ಇದರಲ್ಲಿ ಯಾವುದೇ ರಕ್ಷಣೆ ಇಲ್ಲ, ಮೇಲ್ಜಾತಿಯವರು ಇಂಥ ಅವಮಾನಕ್ಕೆ ಒಳಗಾಗಿ ಎಲ್ಲಾದರೂ ಒಂದು ಸಾವಾಗಿದೆಯೋ ಅನ್ನೋ ಒಂದು ನಿದರ್ಶನ ಇದೆಯಾ ಇಡೀ ದೇಶದಲ್ಲಿ? ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಡೆತ್. ದೆನ್ ವೈ? ವಾಟ್ ಈಸ್ ದ ರೀಸನ್? ಇದನ್ನು ಯಾಕೆ ಇವತ್ತಿನ ದಿವಸ ನೀವು ಬೇಡ ಅಂತ ಇದ್ದೀರಿ? ಸುಳ್ಳು ದೂರು ಕೊಟ್ಟರೆ ನಮ್ಮ ಮೇಲೆ ಆ್ಯಕ್ಷನ್ ಆಗತ್ತೆ. ಆ ಕಮಿಟಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಆಯಾ ಸ್ಥಾನಿಕವಾದಂಥ ವಿದ್ಯಾಸಂಸ್ಥೆಗಳಲ್ಲಿ ಕಮಿಟಿ ಇರುತ್ತೆ.
ಆ ಕಮಿಟಿಗೆ ಸುಳ್ಳು ಸತ್ಯನೋ ಅಂತೇಳಿ ತಿಳ್ಕೊಳ್ತಕ್ಕಂಥ ಎಲ್ಲ ಅಧಿಕಾರನೂ ಇದೆ, ಎಲ್ಲ ಅವಕಾಶನೂ ಇದೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಇದು ತಪ್ಪು ಅಂತ ಹೇಳ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ. ದುರ್ದೈವ ಅಂದರೆ ಯಾವ ಸುಪ್ರೀಂ ಕೋರ್ಟ್ ಮಾಡಿ ಅಂಥೇಳಿ ಇದಕ್ಕೆ ಹೇಳಿತ್ತು, ಅದೇ ಸುಪ್ರೀಂ ಕೋರ್ಟ್ ಇವತ್ತಿನ ದಿವಸ ಇದಕ್ಕೆ ತಡೆ ಆಜ್ಞೆ ಕೊಟ್ಟಿದೆ. ಆದ್ದರಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಿ ಜೆ ಪಿ ಅಂತೂ ವಿರೋಧನೇ ಇದೆ, ಕಾಂಗ್ರೆಸ್ ಪಾರ್ಟಿನೂ ಕೂಡ ಇದುವರೆಗೆ ಯಾವುದೇ ವಿಧವಾದಂಥ ಬಾಯಿ ತೆಗೆದಿಲ್ಲ. ಆದರೆ ನಾವು ಕರ್ನಾಟಕದಲ್ಲಿ ಏನು 3ನೇ ಶಕ್ತಿ ಕಟ್ಟಬೇಕು ಅಂತೇಳಿ ಕರ್ನಾಟಕ ನವನಿರ್ಮಾಣ ಆಂದೋಲನ ಅಂಥೇಳಿ ಇವತ್ತು ದಲಿತರು, ಅಲ್ಪಸಂಖ್ಯಾತರು, ರೈತರು, OBC ಮತ್ತು ಬಸವ ತತ್ವದಲ್ಲಿ, ಅಂಬೇಡ್ಕರ್ ಅವರ ತತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥ ಜನ ನಾವೊಂದು ಒಕ್ಕೂಟವಾಗಿ ಏನಿದೆ ಅಂದರೆ ಇದನ್ನು ಪ್ರಥಮವಾಗಿ ನಾವೇ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. UGC ಬಗ್ಗೆ ಯಾರೂ ಕೂಡ ಇದನ್ನು ಚಕಾರವಾದ ಶಬ್ದ ಅಂದರೆ ಯಾರಿಗೂ ಗೊತ್ತಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು, ಅವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು, ಇಲ್ಲ ವಾಟ್ ದೇ ಹ್ಯಾವ್ ಡನ್ ಇಟ್ ಈಸ್ ರೈಟ್. ಕೋರ್ಟಿನ ಮೇಲೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ. ಆದ್ದರಿಂದ ನಾವು ಇದನ್ನು ಭೂಮಿ ಮೇಲೆ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಬರ್ಬೋದು. ಆದ್ದರಿಂದ ಎಲ್ಲ ಸಮಾಜದ ಜನರಿಗೆ ನಾನು ಕರೆ ಕೊಡ್ತೀನಿ, ಬಿ ಅಲರ್ಟ್ ಟು ಟೇಕ್ ಯುವರ್ ರೈಟ್ಸ್. ನಿಮ್ಮ ಹಕ್ಕುಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನೀವು ಜಾಗೃತರಾಗಿರ್ಬೇಕು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು, ಒಂದಾಗಿ ಹೋರಾಟ ಮಾಡಿ. ಆ ಹೋರಾಟದಿಂದಲೇ ಇವತ್ತು 76 ವರ್ಷದಿಂದ ನಾವು ತಗೊಳ್ತಕ್ಕಂಥದ್ದು.